ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ದಿನ ಬೆಳಗಾದರೆ ಯುದ್ಧಗಳು, ರಾಜತಂತ್ರ, ಆಯುಧಗಳು, ರಾಜಕೀಯ, ಆರ್ಥಿಕ ಪರಿಸ್ಥಿತಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅದನ್ನೇ ಕೇಳ್ತಾ ಇದ್ದೀರಾ. ಇವತ್ತು ಅದೆಲ್ಲವನ್ನು ಬಿಟ್ಟು ಒಂದು ಸ್ವಲ್ಪ ಹೊಸ ವಿಷಯಕ್ಕೆ ಹೋಗ್ಬಿಡೋಣ. ವಿಷಯ ಏನಪ್ಪಾ ಅಂದರೆ, 12ನೇ ಶತಮಾನದ ಸಂದರ್ಭದಲ್ಲಿ ಜನ ಹೊಟ್ಟೆಗೆ ಏನು ತಿಂತಾ ಇದ್ರು ಅನ್ನೋದು. ನಾವೇನೋ ಇವತ್ತು ಬೆಳಗ್ಗೆ ಉಪಹಾರ ಮಾಡ್ತೀವಿ, ಮಧ್ಯಾಹ್ನ ಊಟ, ಸಂಜೆಗೆ ಸ್ನ್ಯಾಕ್ಸು, ರಾತ್ರಿ ಮತ್ತೆ ಊಟ, ಆಗಾಗ ಪಾನೀಯ ಸೇವನೆ, ಇದೆಲ್ಲ ಮಾಡ್ತಾ ಯಾವಾಗಲೂ ಹೊಟ್ಟೆ ತುಂಬಿಸ್ಕೊಂಡು ಅದರ ಮೇಲೊಂದು ಸ್ವಲ್ಪ ಜಂಕು ತಿಂದುಕೊಂಡು ಸುಖವಾಗಿದ್ದೀವಿ ನಾವು ಅಂತ ಅಂದ್ಕೋತಾ ಇದ್ದೀವಿ ಅಲ್ವಾ. ಇನ್ನು ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 1000 ವರ್ಷಗಳ ಹಿಂದಿನ ಜನ ಏನು ತಿಂತಾ ಇದ್ರು ಅನ್ನೋ ಬಗ್ಗೆ ನಿಮಗೇನಾದರೂ ಐಡಿಯಾ ಇದೆಯಾ ಗೆಳೆಯರೆ? ನಾವಿವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಪೂರಿ, ಉಪ್ಪಿಟ್ಟು ಅಂತ ಏನೇನೋ ತಿಂತೀವಲ್ವಾ. ಅವೆಲ್ಲ ಯಾವಾಗ ಶುರುವಾದವು? ಅವುಗಳನ್ನು ಅನ್ವೇಷಣೆ ಮಾಡಿದ್ದು ಯಾರು? ಮಾಂಸಾಹಾರ ನಮ್ಮಲ್ಲಿ ಪ್ರಚಲಿತದಲ್ಲಿತ್ತ ಇದ್ರೆ ಅದನ್ನು ನಮ್ಮ ಪೂರ್ವಜರು ಹೇಗೆ ತಿಂತಾ ಇದ್ರು, ಅವರ ರುಚಿ ಅಭಿರುಚಿಗಳು ಹೇಗಿದ್ವು ಅನ್ನೋ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯನ ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಇತಿಹಾಸ ಅಂದರೆ ಬರೀ ಯುದ್ಧಗಳಲ್ಲ. ಯಾವ ರಾಜ ಎಷ್ಟು ಯುದ್ಧಗಳನ್ನು ಗೆದ್ದ, ಅವನ ಅಂತಃಪುರದಲ್ಲಿ ಎಷ್ಟು ರಾಣಿಯರಿದ್ರು, ಯಾರ್ಯಾರನ್ನ ಎಲ್ಲೆಲ್ಲಿಂದ ಹೊತ್ತು ತಂದ ಅನ್ನೋದಲ್ಲ. ತಂದೆಯನ್ನ ಜೈಲಿಗೆ ತಳ್ಳಿ ಅಣ್ಣನನ್ನು ಕೊಂದು ಚಿಕ್ಕಪ್ಪಂದಿರ ಕಣ್ಣು ಕೀಳಿಸಿ ಯಾವ್ಯಾವ ರಾಜರು ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅನ್ನೋದು ಮಾತ್ರ ಇತಿಹಾಸ ಅಲ್ಲ. ಇತಿಹಾಸ ಅಂದರೆ ಅವತ್ತಿನ ಜನರ ಬದುಕುಗಳು ಹೇಗಿದ್ವು, ಅವತ್ತವರ ಪದ್ಧತಿಗಳು, ಆಚರಣೆಗಳು ಹೇಗಿದ್ವು, ಸಾಮಾನ್ಯರು ಹೇಗೆ ಬದುಕ್ತಾ ಇದ್ರು, ಟ್ಯಾಕ್ಸ್ ಅನ್ನೋದು ಹೇಗಿತ್ತು, ಏನು ತಿಂತಾ ಇದ್ರು, ಏನು ಕುಡಿತಾ ಇದ್ರು, ಅವರ ಸಂಸ್ಕೃತಿ ಆಚರಣೆಗಳು ಹೇಗಿದ್ವು, ಅವತ್ತಿನ ನಾಗರಿಕತೆ ಹೇಗಿತ್ತು ಅನ್ನೋದನ್ನ ಹೇಳದೇ ಇದ್ರೆ ಅದು ಸಂಪೂರ್ಣ ಇತಿಹಾಸ ಅನ್ನಿಸ್ಕೊಳ್ಳೋದಿಲ್ಲ, ಬರೀ ರಂಜನೆಯ ಪ್ರಯತ್ನ ಮಾತ್ರ ಆಗತ್ತೆ. ಹೀಗಾಗಿ ನಾನು ನಿಮಗಿವತ್ತು 12ನೇ ಶತಮಾನದ ಕನ್ನಡದ ಅರಸ ಬರೆದ ಪುಸ್ತಕವೊಂದರಲ್ಲಿನ ಅವತ್ತಿನ ಆಹಾರ ಪದ್ಧತಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಆ ಪುಸ್ತಕದ ಹೆಸರು ಮಾನಸೋಲ್ಲಾಸ. ಅದನ್ನು ಬರೆದವನು ಕಲ್ಯಾಣಿ ಚಾಲುಕ್ಯರ ಅರಸ 3ನೇ ಸೋಮೇಶ್ವರ. ಗೆಳೆಯರೆ, ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ಹೇಳೋ ಮೊದಲು ಈ 3ನೇ ಸೋಮೇಶ್ವರನ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಕರ್ನಾಟಕದ ಪ್ರಖ್ಯಾತ ರಾಜವಂಶ ಚಾಲುಕ್ಯರ ಬಗ್ಗೆ ನಿಮಗೆ ಗೊತ್ತಿದೆ. ಈ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಮಹಾವೀರ ಅನ್ನಿಸ್ಕೊಂಡವನು 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯನ ಬಗ್ಗೆ ನಿಮಗೆ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇವನ ಮಗ 3ನೇ ಸೋಮೇಶ್ವರ. ವಿಕ್ರಮಾದಿತ್ಯ ಯುದ್ಧಗಳಿಗೆ, ರಾಜ್ಯ ವಿಸ್ತರಣೆಗೆ ಮಾತ್ರ ಅಲ್ಲ, ಸಂಸ್ಕೃತಿ ಸಾಹಿತ್ಯಕ್ಕೆ ಕೂಡ ಸಾಕಷ್ಟು ಮನ್ನಣೆಯನ್ನ ಕೊಟ್ಟವನು. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಸಾಕಷ್ಟು ಕನ್ನಡ ಹಾಗೂ ಸಂಸ್ಕೃತದ ಕವಿಗಳಿದ್ರು. ಖುದ್ದು ವಿಕ್ರಮಾದಿತ್ಯನ ಸಹೋದರ ಕೀರ್ತಿವರ್ಮ ಗೋವೈದ್ಯ ಅನ್ನೋ ಪಶು ಚಿಕಿತ್ಸಾ ಗ್ರಂಥವನ್ನು ಬರೆದಿದ್ದ. ಇನ್ನು ವಿಕ್ರಮಾದಿತ್ಯನ ನಂತರ ಪಟ್ಟಕ್ಕೇರಿದ 3ನೇ ಸೋಮೇಶ್ವರ 1126ರಿಂದ 1138ರವರೆಗೆ ಅಂದರೆ 12 ವರ್ಷಗಳ ಕಾಲ ಚಾಲುಕ್ಯಾಧಿಪನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಅತ್ಯುತ್ತಮ ಆಡಳಿತಗಾರ ಹಾಗೂ ಮಹಾಪಂಡಿತ ಅನ್ನಿಸ್ಕೊಂಡಿದ್ದ ಸೋಮೇಶ್ವರ ಭೂಪಾಲನಿಂದ ರಚಿಸಲ್ಪಟ್ಟಿದ್ದು ಮಾನಸೋಲ್ಲಾಸ. ಗೆಳೆಯರೆ, ಇದು ಸಂಸ್ಕೃತ ಕಾವ್ಯ. ಒಟ್ಟು 100 ವಿಷಯಗಳನ್ನು ಇಟ್ಟುಕೊಂಡು 100 ಅಧ್ಯಾಯಗಳ ಈ ಗ್ರಂಥವನ್ನ 3ನೇ ಸೋಮೇಶ್ವರ ಭೂಪಾಲ ಬರೀತಾನೆ. ಇದನ್ನ ಆ ಕಾಲದ ಎನ್ಸೈಕ್ಲೋಪೀಡಿಯಾ ಅಂತ ಕರೆದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ರಾಜನ ಲಕ್ಷಣಗಳು, ತೆರಿಗೆ ಪದ್ಧತಿ, ಆಡಳಿತ, ಆನೆಗಳನ್ನ ಪಳಗಿಸೋದು, ನೃತ್ಯ, ಸಂಗೀತ, ವಜ್ರ ವೈಢೂರ್ಯಗಳು, ಆಭರಣ ತಯಾರಿಕೆ, ಆಹಾರ, ಹೀಗೆ ನಾನಾ ರೀತಿಯ ವಿಷಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಆಹಾರದ ವಿಷಯಕ್ಕೆ ಬಂದರೆ ಸೋಮೇಶ್ವರ ಭೂಪಾಲ ಪಾಕಶಾಸ್ತ್ರ ಪ್ರವೀಣ ಕೂಡ ಆಗಿದ್ದ ಅನ್ನೋದು ಅರ್ಥ ಆಗುತ್ತೆ. ಈ ಮಾನಸೋಲ್ಲಾಸ ಪುಸ್ತಕವನ್ನ ಸಂಸ್ಕೃತದಿಂದ ಕನ್ನಡಕ್ಕೆ ಸಾಹಿತಿ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ದ ಮಲ್ಲೇಪುರಂ ವೆಂಕಟೇಶ್ ಅವರು ಅನುವಾದಿಸಿದ್ದಾರೆ. ನಿಮಗೆ ಈ ಪುಸ್ತಕ ಸಿಕ್ಕಿದ್ರೆ ಒಮ್ಮೆ ತಗೊಂಡು ಓದಿ. ಇನ್ನು ನೀವು ಸಂಸ್ಕೃತದಲ್ಲೇ ಓದ್ತೀರಿ ಅನ್ನೋದಾದರೆ ಅದು ನಿಮಗೆ ಇಂಟರ್ನೆಟ್ ಆರ್ಕೈವ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿ ಕೂಡ ಓದಬಹುದು. ಗೆಳೆಯರೆ, ಇದು 12ನೇ ಶತಮಾನದ ಪುಸ್ತಕ. ಅವತ್ತಿನ ಆಹಾರದ ಬಗ್ಗೆ, ಅವತ್ತಿನ ಜನ ಏನೆಲ್ಲ ಸೇವನೆ ಮಾಡ್ತಾ ಇದ್ರು, ಅವರ ರುಚಿ ಅಭಿರುಚಿಗಳು ಹೇಗಿದ್ವು ಅನ್ನೋ ಬಗ್ಗೆ ಸೋಮೇಶ್ವರ ಭೂಪಾಲ ಭರ್ತೃ ಉಪಯೋಗ ಕಾರಣ ಅನ್ನೋ ಅಧ್ಯಾಯದಲ್ಲಿ ದಾಖಲು ಮಾಡಿದ್ದಾನೆ. ಈ ಆಹಾರದ ಬಗ್ಗೆ ನಮಗೊಂದು ಕುತೂಹಲ ಇರೋದು ಸಹಜಾನೆ. ಅವತ್ತಿಗಿನ್ನೇನು ರಾಗಿ ಮುದ್ದೆ, ರಾಗಿ ಅಂಬಲಿ, ಜೋಳ, ಸಿರಿಧಾನ್ಯಗಳನ್ನು ತಿಂದುಕೊಂಡು ಜನ ಬದುಕ್ತಾ ಇದ್ರು. ಈ ಫ್ಯಾಷನ್ ಫುಡ್ ಎಲ್ಲ ಬಂದಿದ್ದು ಬಹುಶಃ ಇತ್ತೀಚೆಗೆ, ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಅನ್ನೋ ನಂಬಿಕೆ ನಮ್ಮಲ್ಲಿ ಸಾಕಷ್ಟು ಜನಕ್ಕಿದೆ. ಹಾಗೆ ಮಾಂಸಾಹಾರದಲ್ಲಿ ವೆರೈಟಿಯನ್ನು ನಮಗೆ ಕಲಿಸಿದ್ದು ಮೊಘಲರು, ಸುಲ್ತಾನರು ಅಂತ ಕೂಡ ಸಾಕಷ್ಟು ಜನ ನಂಬಿಕೊಂಡಿದ್ದಾರೆ. ಆದರೆ ನಮ್ಮ ಇಂಥ ನಂಬಿಕೆ ಮತ್ತು ಭ್ರಮೆಗಳನ್ನು ಕಿತ್ತೆಸೆಯೋದು ಈ ಮಾನಸೋಲ್ಲಾಸ. ಗೆಳೆಯರೆ, ನಾವಿವತ್ತು ಇಡ್ಲಿ ದೋಸೆ ಅಂತ ಚಪ್ಪರಿಸ್ಕೊಂಡು ತಿಂತೀವಲ್ಲ, ಇವು 12ನೇ ಶತಮಾನಕ್ಕೂ ಪೂರ್ವ ಭಾಗದಲ್ಲೇ ಇದ್ವು ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಮಾನಸೋಲ್ಲಾಸದಲ್ಲಿ ಇಡ್ಲಿಕಾ, ದೋಸಿಕಾ,
ಪೋಲಿಕಾ ಅಂದ್ರೆ ಹೋಳಿಗೆ, ಪೂರಿಕಾ ಅಂದ್ರೆ ಎಣ್ಣೆಯಲ್ಲಿ ಕರೆದ ಪೂರಿ, ಇವತ್ತು ನಾವು ತಿನ್ನುವ ಉದ್ದಿನ ವಡೆ, ಹೋಟೆಲ್ಗಳಲ್ಲಿ ಸಿಗುವ ಮೊಸರು ವಡೆ, ಇವೆಲ್ಲವುಗಳ ಬಗ್ಗೆ ಮತ್ತು ಅದನ್ನ ಅವತ್ತು ಹೇಗೆ ತಯಾರು ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ನಮಗೆ ಆ ಪುಸ್ತಕದಲ್ಲಿ ವಿವರಗಳು ಸಿಗುತ್ತವೆ. ನಾವು ಷಡ್ರಸಗಳು ಅಥವಾ ಷಡ್ ರುಚಿಗಳು ಅಂತ ಕರಿತೀವಲ್ವಾ, ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ ಮತ್ತು ಒಗರು, ಇವುಗಳನ್ನ ಹೇಗೆ ಯಾವ ಗುಣಲಕ್ಷಣದ ಆಹಾರಗಳ ಜೊತೆ ಬಳಸಬೇಕು ಅನ್ನೋದರ ಬಗ್ಗೆ ಕೂಡ ಅವತ್ತಿನ ಜನಕ್ಕೊಂದು ಸ್ಪಷ್ಟ ತಿಳುವಳಿಕೆ ಇತ್ತು. ಪಿತ್ತಕಾರಕ ಆಹಾರಗಳು ಅಂದ್ರೆ ನಮಗೆ ತಿಂದ ಕೂಡಲೇ ಅಸಿಡಿಟಿಯನ್ನ ಉಂಟು ಮಾಡೋ ಆಹಾರಗಳಿವೆ ನೋಡಿ, ಅಂಥ ಆಹಾರಗಳ ಜೊತೆ ಉಪ್ಪನ್ನ ಬಳಸಲೇಬೇಕು. ಮಾಂಸಾಹಾರದ ಜೊತೆಗೆ ಒಗರಿನ ಪದಾರ್ಥದ ಬಳಕೆ ಇರಬೇಕು ಅನ್ನೋದನ್ನ ಆ ಪುಸ್ತಕದಲ್ಲಿ ಸೋಮೇಶ್ವರ ಭೂಪಾಲ ಹೇಳ್ತಾನೆ. ಇನ್ನು ಅವತ್ತಿನ ಜನ ಬರೀ ಇಡ್ಲಿ ದೋಸೆ ಮಾತ್ರ ತಿಂತಾ ಇರಲಿಲ್ಲ. ಮಾಂಸಾಹಾರದ ಬಗ್ಗೆ ಕೂಡ ಆ ಪುಸ್ತಕ ಸಾಕಷ್ಟು ವಿವರಗಳನ್ನ ಕೊಡುತ್ತೆ. ಮೀನು, ಕುರಿ, ಮೇಕೆಗಳ ಜೊತೆ ಏಡಿ, ಆಮೆಗಳಿಂದ ಮಾಡುವ ಖಾದ್ಯಗಳನ್ನ ತಯಾರು ಮಾಡುವ ವಿಧಾನಗಳನ್ನು ಕೂಡ ಅದರಲ್ಲಿ ವಿವರಿಸಲಾಗಿದೆ. ಇವತ್ತು ಕಬಾಬ್, ಚಾಕಣ ಅಂತೆಲ್ಲ ತಿಂತಾರಲ್ಲ, ಅದರ ತಯಾರಿಯ ವಿಧಾನ ಕೂಡ ಆ ಪುಸ್ತಕದಲ್ಲಿದೆ. ಆದರೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಕೂಡ ಇವತ್ತಿಗಿಂತ ಆರೋಗ್ಯಕರವಾಗಿ ಮತ್ತು ಶುಚಿಕರವಾಗಿ ತಯಾರು ಮಾಡುವ ವಿಧಾನಗಳನ್ನು ಆ ಗ್ರಂಥದಲ್ಲಿ ಹೇಳಿದ್ದಾರೆ. ನಾವು ಕಾಲಕ್ರಮೇಣ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾ ಅದರಲ್ಲೇ ಇನ್ನೂ ಒಂದಷ್ಟು ಹೊಸ ರುಚಿಗಳನ್ನು ಕಂಡು ಹಿಡಿದಿರಬಹುದು. ಬಿಟ್ರೆ ನಮ್ಮ ಇವತ್ತಿನ ಎಲ್ಲ ಆಹಾರ ಪದಾರ್ಥಗಳ ಮೂಲವೂ ಅವತ್ತಿನದ್ದೇ. ನಾವು ಫ್ರೂಟ್ ಸಲಾಡ್ ಅಂತ ತಿಂತೀವಲ್ವಾ, ಅದರ ಬಗ್ಗೆ ಕೂಡ ಆ ಪುಸ್ತಕ ಹೇಳುತ್ತೆ. ನಮಗಿಂತ ರುಚಿಕರವಾಗಿ ವೈವಿಧ್ಯತೆಗಳನ್ನು ಒಳಗೊಂಡ ಹಣ್ಣುಗಳನ್ನು ಅವರು ತಿಂತಾ ಇದ್ರು. ಅವರ ಪ್ರತಿ ಪ್ಲೇಟಲ್ಲೂ ಷಡ್ರುಚಿಗಳ ಜೊತೆಗೆ ದೇಹಕ್ಕೆ ಬೇಕಾದ ಎಲ್ಲ ವಿಟಮಿನ್ಗಳನ್ನ ಎಲ್ಲ ಆಹಾರಗಳಲ್ಲೂ ಸಿಗೋ ಥರ ಅವರು ನೋಡ್ಕೋತಾ ಇದ್ರು. ಆ ಪುಸ್ತಕದಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿವಿಧ ಹಣ್ಣುಗಳ ವರ್ಣನೆ ಇದೆ. ಅವರ ಫಲಾಹಾರದ ಪ್ಲೇಟಲ್ಲಿ ಮಾವು, ಬಾಳೆಹಣ್ಣು, ಹಾಗಲಕಾಯಿ, ಹಲಸು ಜೊತೆಗೆ ಸ್ವಲ್ಪ ಎಳ್ಳು, ಸ್ವಲ್ಪ ಸಾಸಿವೆಯನ್ನ ಬಳಸಿ ಮಾಡಿದ ಸಲಾಡ್ ಒಂದರ ವಿವರಣೆ ಸಿಗುತ್ತೆ. ಇದರಲ್ಲಿ ನೋಡಿ, ಷಡ್ರುಚಿಗಳ ಜೊತೆಗೆ ಎಳ್ಳಿನ ಮೂಲಕ ಅತ್ಯಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ರುಚಿಯನ್ನ ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಈ ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ. ಎಳ್ಳು ಬೆಲ್ಲ ಕೊಡೋ ಹಬ್ಬ ಇದು, ಹೀಗಾಗಿ ಹೇಳ್ತಾ ಇದ್ದೀನಿ. ಈ ಎಳ್ಳಿದೆ ನೋಡಿ, ಇದರಲ್ಲಿರುವಷ್ಟು ಕ್ಯಾಲ್ಸಿಯಂ ಪ್ರಮಾಣ ಮಾಂಸದಲ್ಲಿ ಕೂಡ ನಮಗೆ ಸಿಗೋದಿಲ್ಲ. 100 ಗ್ರಾಂ ಎಳ್ಳು ನಿಮಗೆ ಸುಮಾರು 900 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಕೊಡುತ್ತೆ. ಅದು ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಇನ್ನು ಖಾದ್ಯ ಮಾಂಸದ್ದಾಗಿರ್ಲಿ ಸಸ್ಯದ್ದಾಗಿರ್ಲಿ ಅದನ್ನ ಮಣ್ಣಿನ ಪಾತ್ರೆಯಲ್ಲಿ ಸಿದ್ಧಪಡಿಸಿದ್ರೆ ಅದರ ರುಚಿ ಹೆಚ್ಚು ಅನ್ನೋದನ್ನ ಈ ಪುಸ್ತಕ ಹೇಳುತ್ತೆ. ಇನ್ನು ಡ್ರಿಂಕ್ಸ್, ಅದನ್ನು ಕೂಡ ಸೋಮೇಶ್ವರ ಭೂಪಾಲ ದಾಖಲು ಮಾಡಿದ್ದಾನೆ. ಪಾನಕ, ಮಜ್ಜಿಗೆ, ಅವುಗಳ ಜೊತೆಗೆ ದ್ರಾಕ್ಷಾಸವ, ಖರ್ಜೂರಾಸವ, ನಾರಿಕೇಳಾಸವ ಅಂದ್ರೆ ಎಳನೀರಿನಿಂದ ಮಾಡಿದ ಜ್ಯೂಸ್ ಸೇರಿದಂತೆ ಇನ್ನೂ ಹಲವಾರು ವಿವಿಧ ಬಗೆಯ ಪಾನೀಯಗಳ ಬಗ್ಗೆ, ಅವುಗಳನ್ನು ತಯಾರು ಮಾಡೋ ರೀತಿಯ ಬಗ್ಗೆ ಕೂಡ ಆ ಪುಸ್ತಕ ವಿವರವಾದ ಮಾಹಿತಿಯನ್ನು ಕೊಡುತ್ತೆ. ಗೆಳೆಯರೆ, ಆಹಾರದ ವಿಷಯದಲ್ಲಿ ಭಾರತೀಯರಷ್ಟು ರುಚಿ ಬಲ್ಲವರು ಬಹುಶಃ ಜಗತ್ತಲ್ಲಿ ಇನ್ಯಾರೂ ಇರಲಿಲ್ಲ ಅನ್ಸುತ್ತೆ. ಬರೀ ರುಚಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಯಾವ ಕಾಲಮಾನದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕು ಅನ್ನೋ ಅರಿವು ಕೂಡ ಇತ್ತು. ಅದರ ಹಿಂದೆ ಒಂದು ವೈಜ್ಞಾನಿಕ ತಿಳುವಳಿಕೆ ಕೂಡ ನಮ್ಮ ಹಿರಿಯರಿಗಿರ್ತಾ ಇತ್ತು. ಇಲ್ಲಿ ಬರೀ ಸೋಮೇಶ್ವರ ಭೂಪಾಲನ ಮಾನಸೋಲ್ಲಾಸ ಮಾತ್ರ ಅಲ್ಲ, 9ನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯರು ಬರೆದಿರುವ ಒಡ್ಡಾರಾಧನೆ ಕೂಡ ನಮಗಿಂತ ಸಾಕಷ್ಟು ಅದ್ಭುತ ಮಾಹಿತಿಗಳನ್ನು ಒದಗಿಸುತ್ತೆ. ಇನ್ನು 15ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯ ತನ್ನ ಆಮುಕ್ತ ಮಾಲ್ಯದಲ್ಲಿ ಕೂಡ ಅವತ್ತಿನ ಆಹಾರ ವಿಹಾರಗಳ ಬಗ್ಗೆ, ಜೊತೆಗೆ ಸೀಸನಲ್ ಫುಡ್ ಅಂದ್ರೆ ಯಾವ ಋತುಮಾನದಲ್ಲಿ ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಅನ್ನೋ ವಿವರಗಳನ್ನು ಕೂಡ ತನ್ನ ಪುಸ್ತಕದಲ್ಲಿ ಬರೀತಾನೆ. ಇನ್ನು ನಾವಿವತ್ತು ತಿನ್ನುವ ಮೆಣಸಿನಕಾಯಿ ಇದೆ ನೋಡಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಹಸಿಮೆಣಸು ಇಲ್ಲದೆ ಯಾವ ಪದಾರ್ಥನೂ ಗಂಟ್ಲಿಗೆ ಇಳಿಯೋದೇ ಇಲ್ಲ ಅನ್ನೋಷ್ಟು ಅದಿವತ್ತು ನಮ್ಮ ಆಹಾರದ ಭಾಗವಾಗಿದೆ ಅಲ್ವಾ. ಅದು 15ನೇ ಶತಮಾನದವರೆಗೆ ನಮ್ಮಲ್ಲಿರಲಿಲ್ಲ. ನಾವು ಖಾರಕ್ಕಾಗಿ ಕಾಳು ಮೆಣಸು ಅಥವಾ ಕರಿಮೆಣಸು ಇನ್ನಿತರೆ ಮಸಾಲೆ ಪದಾರ್ಥಗಳನ್ನು ಬಳಸ್ತಾ ಇದ್ವಿ. ಈ ಹಸಿಮೆಣಸು ನಮ್ಮ ದೇಶಕ್ಕೆ ಬಂದದ್ದು ಪೋರ್ಚುಗೀಸರ ಮೂಲಕ. ಪೋರ್ಚುಗೀಸರ 2ನೇ ಗವರ್ನರ್ ಆಲ್ಬುಕರ್ಕ್ ಭಾರತಕ್ಕೆ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಈ ಮೆಣಸು ಗೋವಾಗ ಬಂತು. ಅಲ್ಲಿಂದ ವಿಜಯನಗರಕ್ಕೆ ಕಾಲಿಡ್ತು. ಆ ನಂತರ ಅದು ಇವತ್ತು ಭಾರತದ ಅಡುಗೆ ಮನೆಯನ್ನ ಆಕ್ರಮಿಸಿಕೊಂಡು ಬಿಟ್ಟಿದೆ. ಇನ್ನು 16ನೇ ಶತಮಾನದಲ್ಲಿ ಕನಕದಾಸರು ಮೋಹನ ತರಂಗಿಣಿಯಲ್ಲಿ ಅವತ್ತಿನ ಆಹಾರ ಪದ್ಧತಿಯ ಬಗ್ಗೆ ವರ್ಣಿಸ್ತಾರೆ. ಅವತ್ತಿಗೆ ಮಧ್ಯಾಹ್ನದ ಭೋಜನದಲ್ಲಿ ಅನ್ನ, ಹುಳಿ, ಮಜ್ಜಿಗೆ ಹುಳಿ, ತಿಳಿ ಸಾರು, ಉಪ್ಪಿನಕಾಯಿ, ಪೇಣಿ, ಸುಕ್ಕಿನುಂಡೆ, ಗಾರಿಗೆ ಮುಂತಾದ ಸಿಹಿ ತಿನಿಸಿನ ಜೊತೆಗೆ ಊಟದ ನಂತರ ಕಡ್ಡಾಯವಾಗಿ ಎಲೆ ಅಡಿಕೆ ತಿನ್ನುವ ಪದ್ಧತಿಯ ಬಗ್ಗೆ ಮೋಹನ ತರಂಗಿಣಿ ಹೇಳುತ್ತೆ. ಇನ್ನು ಬಿಜಾಪುರದ ಯೂಸುಫ್ ಅಲಿ ಆದಿಲ್ ಶಾ ತನ್ನ ಮಾಂಸಾಹಾರದ ರುಚಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೊಂಕಣದಿಂದ ತರಿಸಿದ ತೆಂಗು, ಮೆಣಸು ಮತ್ತು ಹುಣಸೆಯನ್ನ ಬಳಸ್ತಾ ಇದ್ನಂತೆ. ಹಾಗೆ ಅಲ್ಲಿ
ತೆಂಗಿನ ಹಾಲಿನಿಂದ ಮಾಡಲ್ಪಟ್ಟ ಪಾನೀಯ ಸೇವನೆಯನ್ನ ಯೂಸುಫ್ ಆದಿಲ್ ಶಾ ಮಾಡ್ತಾ ಇದ್ದ. ಈ ರುಚಿಗೆ ಕಾರಣವಾಗಿದ್ದು ಆತನ ಮರಾಠ ಪತ್ನಿ ಸತಿಬಾಯಿ ಅಂತ ಹೇಳ್ತಾರೆ. ಅವತ್ತಿಗೆ ಇವತ್ತಿನ ಹಾಗೆ ಜಂಕ್ ಫುಡ್ ಇರಲಿಲ್ಲ, ಆದ್ರೆ ನಮಗಿಂತ ಉತ್ತಮವಾದ ರುಚಿಕರವಾದ ಆಹಾರವನ್ನು ಅವರು ತಿಂತಾ ಇದ್ರು. ಅವತ್ತಿನ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಇವತ್ತಿಗೂ ನಾವು ಬಳಸ್ತಾ ಇದ್ದೀವಿ. ಅವರಿಗೆ ಕಾಲಮಾನಕ್ಕೆ ತಕ್ಕ ಆಹಾರ ಸೇವನೆಯ ಪರಿಜ್ಞಾನ ಆಯಿತು, ನಮಗೆ ಅದು ತಪ್ಪಿ ಹೋಗಿದೆ. ಇಷ್ಟೇ ವ್ಯತ್ಯಾಸ. ಸಾಧ್ಯವಾದರೆ ನಿಮಗೆ ಸಿಕ್ಕಿದ್ರೆ ಮಾನಸೋಲ್ಲಾಸವನ್ನು ಓದಿ. ನೀವು ಸಂಸ್ಕೃತದಲ್ಲೇ ಓದ್ತೀರಿ ಅನ್ನೋದಾದ್ರೆ ಅದು ಇಂಟರ್ನೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಮಜಾ ಅಂದ್ರೆ ಈ ಮಾನಸೋಲ್ಲಾಸವನ್ನ ಇಟ್ಕೊಂಡೆ ಫೀಸ್ಟ್ಸ್ ಅಂಡ್ ಫಾಸ್ಟ್ಸ್ ಎ ಹಿಸ್ಟರಿ ಆಫ್ ಫುಡ್ ಇನ್ ಇಂಡಿಯಾ ಅನ್ನೋ ಪುಸ್ತಕವನ್ನ ಫುಡ್ ಹಿಸ್ಟಾರಿಯನ್ ಕಾಲಿನ್ ಟೇಲರ್ ಬರೆದಿದ್ದಾರೆ. ಇದು ಗೆಳೆಯರೆ ಸುಮಾರು 900 ವರ್ಷಗಳ ಹಿಂದಿನ ಸೋಮೇಶ್ವರ ಭೂಪಾಲ ಹೇಳಿದ ಆಹಾರದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.